ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಪ್ರಥಮ PUC ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ಸಬ್ಜೆಕ್ಟಲ್ಲಿ ನಾನು ಎರಡನೆಯ ಟೆಸ್ಟ್ ನಡೀತಾ ಇದ್ದಾವೆ. ಅದಕ್ಕಾಗಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ. ಸೊ ಖಂಡಿತವಾಗಿ ನೋಡ್ಕೊಂಡೋಗಿ, ಇಲ್ಲಿಂದ ಬಹಳಷ್ಟು ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗೆ ಬರ್ತವೆ. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದೇ ಥರದ ಕನ್ನಡ ಮತ್ತು ಹಿಸ್ಟ್ರಿಯಲ್ಲಿ ಕೂಡ ನಾನು ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಹಾಕಿದ್ದೀನಿ. ಅದರ ಲಿಂಕನ್ನು ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ದಯಮಾಡಿ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ನೋಡುವ ಪ್ರಶ್ನೆಗಳು ಹೇಗಿದ್ದಾವೆ, ಯಾವೆಲ್ಲ ನೀವು ಪ್ರಶ್ನೆಗಳನ್ನ ಚೆನ್ನಾಗಿ ಓದ್ಕೊಂಡು ಹೋಗಬೇಕು ಅನ್ನೋದನ್ನು. ಫಸ್ಟ್ 1 ಅಂಕದ ಪ್ರಶ್ನೆಗಳಲ್ಲಿ ನಿಮಗೆ ಬಹು ಆಯ್ಕೆ, ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಬರೆಯರಲ್ಲಿ ಕೇಳೋ ಪ್ರಶ್ನೆಗಳು: ಭಾರತದ ಸಂವಿಧಾನವು ಯಾವಾಗ ಜಾರಿಗೆ ಬಂದಿತು? ಭಾರತೀಯ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರು? ಭಾರತೀಯ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಯಾರು? ವಿಶ್ವದ ಅತಿ ದೊಡ್ಡ ಸಂವಿಧಾನ ಯಾವುದು? ವಿಶ್ವದ ಅತಿ ಚಿಕ್ಕ ಸಂವಿಧಾನ ಯಾವುದು? ಪ್ರಸ್ತಾವನೆಯು ಸಂವಿಧಾನದ ಜಾತಕ ಎಂದು ಹೇಳಿದವರು ಯಾರು? 42ನೇ ತಿದ್ದುಪಡಿ ಪ್ರಕಾರ ಪ್ರಸ್ತಾವನೆಗೆ ಹೊಸದಾಗಿ ಅಳವಡಿಸಿದ ಶಬ್ದಗಳು ಯಾವುವು? ಭಾರತೀಯ ಪೌರರಿಗೆ ಲಭ್ಯವಿರುವ ಮೂಲಭೂತ ಕರ್ತವ್ಯಗಳು ಎಷ್ಟು? ಶಾಸಕಾಂಗದ ಮೂಲ ಪದ ಯಾವುದು? ಭಾರತದ ಸಂಸತ್ತಿನ ಅವಿಭಾಜ್ಯ ಅಂಗ ಯಾರು? ಭಾರತದಲ್ಲಿ ಸಂಸತ್ತಿನ ಅಧಿವೇಶನ ಎಂದು ಕರೆಯುವವರು ಯಾರು ಕರೀತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಇನ್ನು ಈ ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಲೋಕಸಭೆಯ ಅಧಿಕಾರಾವಧಿ ಎಷ್ಟು? ಲೋಕಸಭೆಯ ಸದಸ್ಯರ ಸಂಖ್ಯೆ ಎಷ್ಟು? ಈ ಲೋಕಸಭೆಯ ಕಾರ್ಯಕಲಾಪಗಳ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ? ರಾಜ್ಯಸಭಾ ಸದಸ್ಯರ ಸಂಖ್ಯೆ ಎಷ್ಟು? ಈ ರಾಜ್ಯಸಭೆಯ ಕಾರ್ಯಕಲಾಪಗಳ ಅಧ್ಯಕ್ಷರು ಯಾರು ವಹಿಸ್ತಾರೆ? ಆಮೇಲೆ ಈ ರಾಜ್ಯಸಭೆಯ ಅಧಿಕಾರಾವಧಿ ಎಷ್ಟು? ರಾಜ್ಯ ವಿಧಾನಸಭಾ ಸದಸ್ಯರ ಅಧಿಕಾರಾವಧಿ ಎಷ್ಟು? ರಾಜ್ಯ ವಿಧಾನ ಪರಿಷತ್ ಸದಸ್ಯರ ಅಧಿಕಾರಾವಧಿ ಎಷ್ಟು? ಲೋಕಸಭೆಯನ್ನು ಯಾರು ವಿಸರ್ಜಿಸ್ತಾರೆ? ರಾಷ್ಟ್ರಪತಿಗಳ ಅಧಿಕಾರ ಅವಧಿ ಎಷ್ಟು? ರಾಜ್ಯಪಾಲರ ಅಧಿಕಾರಾವಧಿ ಎಷ್ಟು? ಇವೇ ಕ್ವಶನ್ಸ್ಗಳು ನಿಮಗೆ 1 ಮಾರ್ಕ್ಸಲ್ಲಿ ಪದೇ ಪದೇ ಕೇಳ್ತಾ ಇದ್ದಾರೆ. ಇನ್ನು ರಾಜ್ಯಗಳಿಗೆ ರಾಜ್ಯಪಾಲರನ್ನು ಯಾರು ನೇಮಿಸ್ತಾರೆ? ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಯಾರು ನೇಮಿಸ್ತಾರೆ? ಭಾರತದಲ್ಲಿ ಸೇನಾಪಡೆಗಳ ಮುಖ್ಯಸ್ಥರನ್ನು ಯಾರು ನೇಮಿಸ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. 2 ಅಂಕಗಳಲ್ಲಿ ನಿಮಗೆ ಪದೇ ಪದೇ ಬರ್ತಕ್ಕಂಥ ಪ್ರಶ್ನೆಗಳು: ಪ್ರಸ್ತಾವನೆ ಅಂದರೆ ಏನು? ಇನ್ನು ಭಾರತದ ರಾಷ್ಟ್ರಪತಿಯವರ ತುರ್ತು ಪರಿಸ್ಥಿತಿಯ ಅಧಿಕಾರಗಳನ್ನು ತಿಳಿಸ್ರಿ. ಮೂಲಭೂತ ಹಕ್ಕುಗಳನ್ನು ಪಟ್ಟಿ ಮಾಡಿರಿ. ನ್ಯಾಯಾಂಗ ಹೊರಡಿಸುವ ವಿವಿಧ ರೀಟ್ಗಳು ಯಾವುವು? ಲೋಕಸಭಾ ಸದಸ್ಯರ ಅರ್ಹತೆಗಳನ್ನು ಪಟ್ಟಿ ಮಾಡಿರಿ. ರಾಜ್ಯಸಭಾ ಅಧ್ಯಕ್ಷರ ಅರ್ಹತೆಗಳನ್ನು ಬರೀರಿ. ಇನ್ನು ಲೋಕಸಭೆಯ ಸಭಾಪತಿ ಮಾಡ್ತಕ್ಕಂಥ 2 ಕಾರ್ಯಗಳು, ಆಮೇಲೆ ವಿಧಾನಸಭೆಯ ಉಪಸಭಾಪತಿ ಅವರು ಮಾಡ್ತಕ್ಕಂಥ 2 ಕಾರ್ಯಗಳು, ಭಾರತದ ರಾಷ್ಟ್ರಪತಿಯವರ ಅರ್ಹತೆಗಳೇನು, ರಾಜ್ಯಪಾಲರ ಅರ್ಹತೆಗಳು, ಉಪರಾಷ್ಟ್ರಪತಿಯವರ ಅರ್ಹತೆಗಳು. ಸೊ ಇವೇ ಏನಾಗ್ತಾವಪ್ಪ ಅಂದ್ರೆ 2 ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ. ಇನ್ನು 5 ಮಾರ್ಕ್ಸ್ಗೆ ಹೋಗೋಣ. 5 ಅಂಕಗಳಿಗೆ ಏನೇನೆಂದರೆ: ಫಸ್ಟ್ ಕ್ವಶನ್, ಭಾರತ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಬರೀರಿ. ಇನ್ನು ಭಾರತ ಸಂವಿಧಾನದ ಮೂಲಭೂತ ತತ್ವಗಳು, ಭಾರತೀಯ ಪೌರರ ಮೂಲಭೂತ ಕರ್ತವ್ಯಗಳನ್ನು ಪಟ್ಟಿ ಮಾಡಿರಿ. ಶಾಸಕಾಂಗದ ಅರ್ಥ ಮತ್ತು ಮಹತ್ವವನ್ನು ಬರೀರಿ. ಇನ್ನು ಲೋಕಸಭೆಯ ಸ್ಪೀಕರ್ ಅವರ ಅಧಿಕಾರ ಮತ್ತು ಕಾರ್ಯಗಳನ್ನು ಬರೀರಿ. ಕಾರ್ಯಾಂಗದ ಪ್ರಾಮುಖ್ಯತೆ, ಶಾಸಕಾಂಗದ ಕೂಡ ಇಂಪಾರ್ಟೆಂಟ್ ಅದ, ಅದನ್ನು ಕೂಡ ಸ್ವಲ್ಪ ನೋಡ್ಕೊಡ್ರಿ. ಭಾರತದ ಪ್ರಧಾನಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯ, ಆಮೇಲೆ ಮುಖ್ಯಮಂತ್ರಿಯವರ ಅಧಿಕಾರ ಮತ್ತು ಪಾತ್ರಗಳಂತಕ್ಕಂಥದ್ದು 5 ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್. ಇನ್ನು 10 ಮಾರ್ಕ್ಸ್ಗೆ ಬರ್ತಕ್ಕಂಥದ್ದು ಭಾರತ ಸಂವಿಧಾನದ ಪ್ರಧಾನ ಲಕ್ಷಣಗಳು, ಲೋಕಸಭೆಯ ರಚನೆ, ಅಧಿಕಾರ ಮತ್ತು ಕರ್ತವ್ಯ, ವಿಧಾನಸಭೆಯ ರಚನೆ, ಅಧಿಕಾರ ಮತ್ತು ಕರ್ತವ್ಯ. ಇನ್ನು ಭಾರತದ ರಾಷ್ಟ್ರಾಧ್ಯಕ್ಷರ ಅಧಿಕಾರ ಮತ್ತು ಕಾರ್ಯಗಳು. ತಾವು ಏನೂ ಇರಲಿಲ್ಲ ಅಂದರೆ ಇಷ್ಟಾದರೂ ಪ್ರಾಕ್ಟೀಸ್ ಮಾಡ್ಕೊಂಡೋಗಿ ಖಂಡಿತವಾಗಿ. ಫಸ್ಟ್ ಲೋಕಸಭೆ, ರಾಜ್ಯಸಭೆ ಇದು ಅಂತೂ ಫಿಕ್ಸ್. ಆಮೇಲೆ ಈ ಕಡೆ ವಿಧಾನಸಭೆ, ಈ ಕಡೆ ವಿಧಾನ ಪರಿಷತ್. ಫೋರ್ತ್ ವಿಧಾನ ಪರಿಷತ್, ಇದು ಇಂಪಾರ್ಟೆಂಟ್. ಇದರಲ್ಲಿ 1-2 ಕ್ವಶನ್ ಆದರೂ ಆರಾಮಾಗಿ ಬರ್ತಾವೆ. ಇನ್ನು ನೆಕ್ಸ್ಟ್ ನಾವೇನು ಹೇಳ್ಬೋದು? ರಾಷ್ಟ್ರಪತಿ, ರಾಜ್ಯಪಾಲ, ಇದು ಇಂಪಾರ್ಟೆಂಟ್. ರಾಷ್ಟ್ರಪತಿ, ರಾಜ್ಯಪಾಲ, ಇದು ಇಂಪಾರ್ಟೆಂಟ್. ಆಮೇಲೆ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ. ಸೊ ಇವೇ ಕ್ವಶನ್ಸ್ಗಳು ಬರೋದು, ಇವು ಬಿಟ್ಟು ಬೇರೆ ಏನೂ ಬರೋದಿಲ್ಲ. ಇವರು ಅಧಿಕಾರಾವಧಿ, ಆಮೇಲೆ ಅರ್ಹತೆಗಳು, ಕಾರ್ಯ, ಇದನ್ನು ನೋಡ್ಕೊಂಡು ಹೋಗಿ. ಪ್ರಧಾನಮಂತ್ರಿ,
ಮುಖ್ಯಮಂತ್ರಿ. ಇಷ್ಟು ನೋಡ್ಕೊಂಡು ಹೋದರೆ ಖಂಡಿತವಾಗಿ ನಿಮ್ಮದು ಕೆಲಸ ಆಗ್ತದೆ, ಒಳ್ಳೆಯ ಅಂಕಗಳನ್ನು ಗಳಿಸ್ತೀರಿ. ವಿಡಿಯೋ